ಇವಾಗ ಫ್ರೆಶ್ ಅಪ್ ಆದ್ವಿ. ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡ್ಬೋದು, ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾನೇ ಜನ ಇದ್ದಾರೆ. ನಾವು ಸಂಡೇ ಬಂದಿದ್ದೀವಿ. ನಾನು ಇವಾಗ ತಿಂಡಿಗೆ ದೋಸೆ, ಇಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ದಾರೆ ಮಕ್ಕಳಿಗೆ. ಅಲ್ಲಿ ಮೀನು ಹಿಡಿತಾ ಅಪ್ಪಣ್ಣ ಸಾರನ್ನ ಅವ್ರ ಮನೆ ನೋಡಕ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 2ನೇ ಸಲ ದರ್ಶನ ಮಾಡ್ಕೊಂಡು ವಾಪಸ್ ಆಚೆ ಬಂದಿದ್ದೀವಿ. ಇವಾಗ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ಇಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ರೆ ಶ್ರೇಯಸ್ ಯು ಬ್ಲಾಗ್. ಈ ವಿಡಿಯೋದಲ್ಲಿ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ. ಇವಾಗ ನಾವು ಇದೇ ಕಾರಲ್ಲಿ ಬಂದಿದ್ದು ಗೈಸ್. ಇವಾಗ ನಾವು ಬಸ್ ಟರ್ಮಿನಲ್ ಬಂದ್ವಿ. ಇಲ್ಲಿ ಬಸ್ ಬುಕ್ ಮಾಡಿದ್ವಿ, ಅದಕ್ಕೋಸ್ಕರ ಇವಾಗ ಬಂದಿದೀವಿ. ಇವಾಗ ಬಂದು ಟೈಮ್ 8 o'clock. ನಾವು 1.5 ಗಂಟೆ ಮುಂಚೆ ಬಂದ್ಬಿಟ್ಟಿದೀವಿ. ಇವಾಗ ಬಸ್ ಬರೋ ತನಕ ನಾವು ಕಾಯ್ಬೇಕು. ಬಸ್ ಬಂದ್ಮೇಲೆ ಹೇಗಿದೆ ಬಸ್ಸು ಅಂತ ತೋರಿಸ್ತೀನಿ. ಪಲ್ಲಕ್ಕಿ ಅಂತ ಬಸ್ಸು, ಇದೇ ತರ ಬಸ್ಸು ಇದು ಹೋದ್ಮೇಲೆ ಬರುತ್ತಂತೆ. ಇವಾಗ ನಮ್ ಬಸ್ ಬಂತು, ಅಲ್ಲಿದೆ ನೋಡಿ, ಅದೇ 9:30 ಹೋಗೋದು. ಇದೇ ಬಸ್ಸು ನಾವು ಹೋಗ್ತಾ ಇರೋದು ಇವಾಗ ಮಂತ್ರಾಲಯ, ರಾಯಚೂರು ರೂಟಲ್ಲಿ ಮಂತ್ರಾಲಯಕ್ಕೆ ಹೋಗುತ್ತೆ. ಒಂಚೂರು ಬಸ್ ಅಡ್ಜಸ್ಟ್ ಮಾಡ್ಕೊಂಡು ಬಸ್ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ. ಬಸ್ ಒಳಗಡೆ ಈ ತರ ಇದೆ. ಈ ಕಡೆ ಸಿಂಗಲ್ ಸೀಟು, ಈ ಕಡೆ ಡಬಲ್ ಸೀಟು, ಮೇಲೆ ಕೆಳಗಡೆ ಇದೆ. ನಮ್ದು ಲಾಸ್ಟ್ ಅಲ್ಲಿ ಇದೆ. ನಮ್ಗೆ ಈ ಸೀಟ್ ಕೊಟ್ಟಿದ್ದಾರೆ. ಲೋವರ್ ಅಲ್ಲಿ ಬುಕ್ ಮಾಡಿದ್ವಿ, ಅಪ್ಪರ್ ಅಲ್ಲಿ ಬುಕ್ ಮಾಡಿಲ್ಲ. ಆ ಕಡೆ ಸಿಂಗಲ್ ಸೀಟ್ ಇದೆ, ಮೇಲೆ 2 ಸೀಟು, ಕೆಳಗಡೆ 2 ಸೀಟು. ಹಿಂಗಿದೆ ಸ್ಲೀಪರ್ ಕೋಚು. ಈ ಕಡೆ ಇಲ್ಲಿ ಚಾರ್ಜಬಲ್ ಪೋರ್ಟ್ ಕೊಟ್ಟಿದ್ದಾರೆ. ಒಂಚೂರು ಲೈಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರೀ ಬಸ್ಗಳಿದಾವೆ ಇಲ್ಲೆಲ್ಲ. ಎಲ್ಲಿಗೆ ಹೋಗ್ ಈ ಥರ ಇಲ್ಲಿ ಒಂಚೂರು ಸ್ಟೋರೇಜ್ ಇದೆ. ಬಸ್ಸಿಂದ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ರೂಮ್ ಬುಕ್ ಮಾಡಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಶ್ ಆಗಿಬಿಟ್ಟು ಸಿಗ್ತೀನಿ ಅಲ್ಲಿ. ಇವಾಗ ಫ್ರೆಶ್ ಅಪ್ ಆದ್ವಿ. ನಾವು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಗೊತ್ತಾ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ನಾವು ಸಂಡೇ ಬಂದಿದ್ದೀವಿ. ಇಷ್ಟು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಜನ ಇದ್ದಾರೆ. ಇವಾಗ ನಾವು ಹೋಟೆಲ್ ರೂಮ್ ಮಾಡಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೂ ತಿಂಡಿ ತಿಂದಿಲ್ಲ. ಹೋಟೆಲ್ ರೂಮ್ ಹೋಗಿ ರೆಡಿ ಬಟ್ಟೆ ಹಾಕ್ಕೊಂಡು ಆಮೇಲೆ ತಿಂಡಿ ತಿನ್ನೋಕೆ ಹೋಗಬೇಕು. ಇವಾಗ ನಾವು ತಿಂಡಿ ತಿನ್ನೋಕೆ ಬಂದಿದ್ದೀವಿ. ಇಲ್ಲೇ ಉಡುಪಿ ಅಂತ ಇತ್ತು, ಆ ಹೋಟ್ಲಿಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು 10:30 ಆಗಿದೆ. ನಾನು ಇವಾಗ ತಿಂಡಿಗೆ ದೋಸೆನ ತಿಂತಾ ಇದ್ದೀನಿ. ಆಟೋದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಹೆಂಗಿದೆ ದೇವಸ್ಥಾನ ನೋಡಿ, ಫುಲ್ ಕೆರೆ ಇದೆ. ಅಲ್ಲೋಗಿ ಮುಂದೆ ತೋರಿಸ್ತೀನಿ. ಇಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ದಾರೆ ಮಕ್ಕಳಿಗೆ. ಅಲ್ಲಿ ಮೀನು ಹಿಡಿತಾ ಇವಾಗ ಅಪ್ಪಣ್ಣ ಸಾರನ್ನ ಅವ್ರ ಮನೆ ನೋಡಕ್ ಹೋಗ್ತಾ ಇದೀವಿ. ಇಲ್ಲೇ ಗಲ್ಲಿ ಒಳಗಡೆ ಇದೆ. ಕುಂತು
ಕೂತ್ಕೊಂಡು ಮಲಿಕತ್ತಾ ಇದ್ರೆ ಇಲ್ಲಿ ಈ ಕಡೆ ಎಲ್ಲ ಸೇಲಿಗೆ ಬುಕ್. ತೋರಿಸ್ತವ್ರೆ. ನಾವು ವಿಡಿಯೋ ಮಾಡ್ತೀವಿ. ನಮಗೂ ದುಡ್ಡು ಎಷ್ಟವ್ರು ಹಿಂಗೆ. ಇವಾಗ ಟೈಮ್ ಬಂದು 3 ಗಂಟೆಗೆ. ನಾವು ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲೇ ಹೋಟ್ಲಲ್ಲಿ. ಇವಾಗ 2ನೇ ಸಲ ದರ್ಶನ ಮಾಡ್ಕೊಂಡು ವಾಪಸ್ ಆಚೆ ಬಂದಿದ್ದೀವಿ. ಇವಾಗ ಅಲ್ಲಿ ಚಪ್ಪಲಿ ಬಿಟ್ಟಿದ್ದೀವಿ, ಚಪ್ಪಲಿ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಕಡೆ ರೋಡ್ ಹತ್ರ ಏನು ಇವಾಗ ಬಸ್ ಬಂತು. ಇವಾಗ ಹತ್ಕೊಂಡು ನಾವು ಇದೇ ಬಸ್ಸಲ್ಲಿ ಹೋಗ್ಬೇಕು. ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಾಪಸ್ ನಾವು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ 5:30 ಹಂಗೆ. ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದ್ವಿ. ಆ ಕ್ಲಿಪ್ಸ್ನೆಲ್ಲ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಸ್ಟೋರೇಜ್ ಫುಲ್ ಆಗಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಥರ ಬ್ಲಾಗ್ಸು ಬರ್ತಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.